ನಮಸ್ಕಾರ ಸ್ನೇಹಿತರೆ 2025ರ ಅರ್ಧ ವರ್ಷ ಕಳೆದು ಈಗ ಜುಲೈ ತಿಂಗಳು ಆರಂಭವಾಗುತ್ತಿದೆ. ಜುಲೈ ತಿಂಗಳ ಆರಂಭದಲ್ಲಿಯೇ ಈ 5 ರಾಶಿಯವರಿಗೆ ಬ್ಯಾಡ್ ಟೈಮ್ ಆರಂಭವಾಗಲಿದ್ದು ಅವರ ಜೀವನದಲ್ಲಿ ಬಹಳ ಕಷ್ಟ ಎದುರಾಗಲಿದೆ ಅಂತ ಕೆಲವು ಜ್ಯೋತಿಷಿಗಳು ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಜುಲೈ ತಿಂಗಳಲ್ಲಿ ಈ 5 ರಾಶಿಯವರಿಗೆ ಕೆಟ್ಟ ಸಮಯ ಆರಂಭವಾಗಲಿದ್ದು ಅವರ ಜೀವನದಲ್ಲಿ ಕಷ್ಟಗಳ ಸರಮಾಲೆ ಬರಲಿದೆ ಅಂತ ಜ್ಯೋತಿಷಿಗಳು ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಹಾಗಾದರೆ ಜುಲೈ ತಿಂಗಳಿಂದ ಯಾವ 5 ರಾಶಿಯವರಿಗೆ ಬ್ಯಾಡ್ ಟೈಮ್ ಆರಂಭ ಆಗಲಿದೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯವರು ಸಾಕಷ್ಟು ಕಷ್ಟಗಳನ್ನು ಅನುಭವಿಸುತ್ತಾರೆ. ಅದೇ ರೀತಿಯಲ್ಲಿ ಜುಲೈ ತಿಂಗಳಲ್ಲಿ ಗ್ರಹ ಸಂಚಾರವು ಮಿಥುನ ರಾಶಿಯವರಿಗೆ ಮಿಶ್ರ ಫಲಿತಾಂಶವನ್ನು ನೀಡಬಹುದು. ಅಷ್ಟೇ ಮಾತ್ರವಲ್ಲದೆ ಕೆಲವೊಮ್ಮೆ 10ನೆಯ ಮನೆಯಲ್ಲಿ ಶನಿಯು ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಡೆತಡೆಯನ್ನು ಸೃಷ್ಟಿ ಮಾಡುತ್ತಾನೆ. ನಿಧಾನಗತಿಯಾದ ಪ್ರಗತಿಯಿಂದಾಗಿ ನೀವು ನಿರಾಶೆಗೆ ಒಳಗಾಗಬಹುದು. ನೀವು ಹೆಚ್ಚಿನ ಸಮಸ್ಯೆಯನ್ನು ಎದುರಿಸದೇ ಇದ್ದರೂ ಕೂಡ ನಿಮ್ಮ ಕೆಲಸದ ವಿವಿಧ ಅಂಶಗಳಲ್ಲಿ ವಿಳಂಬವಾಗುವ ಸಾಧ್ಯತೆ ಇದೆ. ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯವರು ವಾಹನವನ್ನು ಚಲಾಯಿಸುವಾಗ ಜಾಗರೂಕರಾಗಿರಬೇಕು ಮತ್ತು ಯಾರನ್ನು ಕೂಡ ಕುರುಡಾಗಿ ನಂಬಬಾರದು. ಇನ್ನು ಎರಡನೇದಾಗಿ ಸಿಂಹರಾಶಿಯವರು ಕೂಡ ಜುಲೈ ತಿಂಗಳಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಜುಲೈ ತಿಂಗಳಲ್ಲಿ ಗ್ರಹ ಸಂಚಾರವು ಸಿಂಹರಾಶಿಯವರಿಗೆ ಸಮಸ್ಯೆಯನ್ನು ತರಲಿದೆ. ಗ್ರಹ ಸಂಚಾರದ ಕಾರಣ ನೀವು ಫಲಿತಾಂಶಗಳಲ್ಲಿ ಏರಿಳಿತವನ್ನು ಕೂಡ ಅನುಭವಿಸಬಹುದು. ಖುಷಿಯ ವಿಚಾರ ಏನೆಂದರೆ ಕಾಲಾನಂತರದಲ್ಲಿ ಕೆಲವು ಸವಾಲುಗಳು ಕೂಡ ಕಡಿಮೆಯಾಗುತ್ತೆ. ಸಿಂಹರಾಶಿಯವರು ಜುಲೈ ತಿಂಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ ಬಹಳ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಕೆಲವು ಆರೋಗ್ಯ ಸಮಸ್ಯೆಗಳು ಕಾಡಲಿದ್ದು ಅವರು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಆರ್ಥಿಕವಾಗಿ ಮತ್ತು ಕೌಟುಂಬಿಕವಾಗಿ ಯಾವುದೇ ವಿಷಯದಲ್ಲಿ ಸಿಂಹರಾಶಿಯವರು ದುಡುಕಿನ ತೀರ್ಮಾನವನ್ನು ತೆಗೆದುಕೊಳ್ಳಬಾರದು. ಇನ್ನು ಮೂರನೇದಾಗಿ ಧನು ರಾಶಿಯವರು ಕೂಡ ಜುಲೈ ತಿಂಗಳಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಜುಲೈ ತಿಂಗಳಲ್ಲಿ ಗ್ರಹ ಸಂಚಾರವು ಧನು ರಾಶಿಯವರಿಗೆ ದೊಡ್ಡ ತೊಂದರೆಯನ್ನು ತರಬಹುದು. ಗ್ರಹ ಸಂಚಾರದ ಕಾರಣ ಶನಿಯ ಪ್ರಭಾವದಲ್ಲಿ ಏರಿಳಿತವನ್ನು ಕೂಡ ನೀವು ಅನುಭವಿಸಬೇಕಾಗುತ್ತೆ. ಅದೇ ರೀತಿಯಲ್ಲಿ ಜುಲೈ ತಿಂಗಳಲ್ಲಿ ಧನುರಾಶಿಯವರು ಧನಾತ್ಮಕವಾಗಿ ಮತ್ತು ಋಣಾತ್ಮಕವಾಗಿ ಪರಿಣಾಮಗಳನ್ನು ಎದುರಿಸುತ್ತಾರೆ. ಜುಲೈ ತಿಂಗಳಲ್ಲಿ ಧನುರಾಶಿಯವರು ವಾಹನವನ್ನು ಚಲಾಯಿಸುವಾಗ ಬಹಳ ಎಚ್ಚರದಿಂದ ಇರಬೇಕು. ಅದೇ ರೀತಿಯಲ್ಲಿ ಧನುರಾಶಿಯವರ ಆರೋಗ್ಯದಲ್ಲಿ ಕೂಡ ಏರುಪೇರು ಆಗುವ ಸಾಧ್ಯತೆ ಇದೆ. ಇನ್ನು ನಾಲ್ಕನೇದಾಗಿ ವೃಶ್ಚಿಕ ರಾಶಿಯವರಿಗೂ ಕೂಡ ಜುಲೈ ತಿಂಗಳು ಅನುಕೂಲವಾಗಿರುವುದಿಲ್ಲ. ಜುಲೈ ತಿಂಗಳ ಗ್ರಹ ಸಂಚಾರ ವೃಶ್ಚಿಕ ರಾಶಿಯವರ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರಲಿದೆ. ಶನಿಯ ಹಿಮ್ಮುಖ ಚಾಲನೆಯ ಕಾರಣ ಜೀವನದಲ್ಲಿ ಹಠಾತ್ ಏರಿಳಿತಗಳು ಅಥವಾ ನಿಗೂಢ ಘಟನೆಗಳು ಸಂಭವಿಸುವ ಸಾಧ್ಯತೆ ಇದೆ. ನೀವು ತೆಗೆದುಕೊಂಡ ಹಳೆಯ ತಪ್ಪು ನಿರ್ಧಾರಗಳು ನಿಮ್ಮ ಮೇಲೆ ಬಹಳ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ಪ್ರಯಾಣ ಮಾಡುವ ಸಮಯದಲ್ಲಿ ವೃಶ್ಚಿಕ ರಾಶಿಯವರು ಬಹಳ ಜಾಗರೂಕರಾಗಿರಬೇಕು. ಜುಲೈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಕೆಲವು ಅಮೂಲ್ಯ ವಸ್ತುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಮುಂದೆ ಸಿಹಿಯಾಗಿ ಮಾತನಾಡುವ ಜನರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ವಿರುದ್ಧವೇ ಪಿತೂರಿ ಮಾಡಬಹುದು. ಬಹಳ ಎಚ್ಚರವಾಗಿ ಇರಬೇಕು. ಮದುವೆಯಾದವರು ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳಿಗೆ ಹೆಚ್ಚುವರಿ ಕಾಳಜಿ ಅಥವಾ ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಕನ್ಯಾ ರಾಶಿಯವರು ಕೂಡ ಜುಲೈ ತಿಂಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಜುಲೈ ತಿಂಗಳ ಗ್ರಹ ಸಂಚಾರವು ಕನ್ಯಾ ರಾಶಿಯವರಿಗೆ ಸಾಮಾನ್ಯವಾಗಿ ಅಶುಭ ಫಲಗಳನ್ನು ತಂದುಕೊಡಲಿದೆ. ಜುಲೈ ತಿಂಗಳಲ್ಲಿ ಈ ರಾಶಿಯವರು ಜೀವನದಲ್ಲಿ ಏರಿಳಿತಗಳನ್ನು ಎದುರಿಸುತ್ತಾರೆ. ಶನಿಯ ಹಿಮ್ಮುಖವಾದ ಚಾಲನೆಯ ಕಾರಣ ಕನ್ಯಾ ರಾಶಿಯವರು ಜೀವನದಲ್ಲಿ ಋಣಾತ್ಮಕ ಪರಿಣಾಮವನ್ನು ಹೆಚ್ಚಾಗಿ ಎದುರಿಸಬೇಕಾಗುತ್ತೆ. ಅಷ್ಟೇ ಮಾತ್ರವಲ್ಲದೆ ಕನ್ಯಾ ರಾಶಿಯವರಿಗೆ ಕೆಲಸಕ್ಕೆ ಸಂಬಂಧಿಸಿದ ತೊಂದರೆಗಳು ಕೂಡ ಹೆಚ್ಚಾಗಬಹುದು. ತಿನ್ನುವ ಆಹಾರದಲ್ಲಿ ಮತ್ತು ಜೀವನ ಶೈಲಿಯಲ್ಲಿ ಈ ರಾಶಿಯವರು ಶಿಸ್ತನ್ನು ಕಾಪಾಡಿಕೊಳ್ಳಬೇಕು. ಇಲ್ಲವಾದರೆ ಆರೋಗ್ಯ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಜುಲೈ ತಿಂಗಳ ಆರಂಭದಿಂದ ಈ 5 ರಾಶಿಯವರು ಶನಿಯ ಕಾರಣ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಜುಲೈ ತಿಂಗಳಲ್ಲಿ ಈ 5 ರಾಶಿಯವರು ಬಹಳ ಎಚ್ಚರದಿಂದ ಇರುವುದು ಬಹಳ ಅವಶ್ಯಕವಾಗಿದೆ.